ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಮದನ್ ಜೀವಿ. ಇವತ್ತು ಚಿಕನ್ ಸುಕ್ಕನ ಮಾಡ್ತಾಯಿದ್ದೀವಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಫ್ರೆಂಡ್ಸ್, ಚಿಕನ್ ಸುಕ್ಕಕ್ಕೆ ಏನೇನು ಬೇಕಂತ ನೋಡೋಣ. ಅರ್ಧ kg ಚಿಕನ್ ತೊಗೊಂಡಿದ್ದೀವಿ. ಕೊಬ್ಬರೆಣ್ಣೆ ಸ್ವಲ್ಪ, ಒಳ್ಳೆಣ್ಣೆ ಸ್ವಲ್ಪ ತೊಗೊಂಡಿದ್ದೀವಿ. ಖಾರದ ಪುಡಿ ತೊಗೊಂಡಿದ್ದೀವಿ. ಅರಿಶಿನ ಪುಡಿ ತೊಗೊಂಡಿದ್ದೀವಿ. ಉಪ್ಪು ತೊಗೊಂಡಿದ್ದೀವಿ. 2 ಟೊಮೆಟೊ ಮತ್ತು 2 ಈರುಳ್ಳಿ ಹೆಚ್ಕೊಂಡಿದ್ದೀವಿ. ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ತೊಗೊಂಡಿದ್ದೀವಿ. ಈಗ ಮಸಾಲೆಗೆ ಏನೇನು ಬೇಕಂತ ನೋಡೋಣ. ಅರ್ಧ ಕಡಿ ಕಾಯಿ ತುರಿ ತೊಗೊಂಡಿದ್ದೀವಿ. ಕಾಳು ಮೆಣಸು ತೊಗೊಂಡಿದ್ದೀವಿ. 2 ಚಕ್ಕೆ, 2 ಲವಂಗ ತೊಗೊಂಡಿದ್ದೀವಿ. ಜೀರಿಗೆ ತೊಗೊಂಡಿದ್ದೀವಿ. ಕೊತ್ತಂಬರಿ ತೊಗೊಂಡಿದ್ದೀವಿ. ವಾಟೆ ಹುಳಿ ತೊಗೊಂಡಿದ್ದೀವಿ. ಫ್ರೆಂಡ್ಸ್, ಈಗ ಮಸಾಲೆ ಐಟಮ್ಸ್ನ ಹುರ್ಕೊಳ್ಳೋಣ. ಪಾತ್ರೆಗೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕೋಣ. ಇದಕ್ಕೆ ಈಗ ತುರಿದಿರುವಂಥ ಕಾಯಿನ ಹಾಕೋಣ. ಈಗ ಇದಕ್ಕೆ 5-6 ಮೆಣಸಿನ್ಕಾಯಿ ಹಾಕೋಣ. ಈಗ ಇದಕ್ಕೆ ಜೀರಿಗೆ ಹಾಕೋಣ. ಈಗ ಚಕ್ಕೆ ಲವಂಗ ಎಲ್ಲ ಹಾಕೋಣ. ಈಗ ವಾಟೆ ಹುಳಿ ಹಾಕೋಣ. ಒಂದು ಸ್ವಲ್ಪ ಕೊತ್ತಂಬರಿ ಹಾಕೋಣ. ಈಗ ಹುರಿದಿರೋಂಥ ಮಸಾಲೆ ಐಟಮ್ಸ್ನ ಮಿಕ್ಸಿ ಹಾಕಿ ರುಬ್ಕೊಳ್ಳೋಣ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ರುಬ್ಕೊಳ್ಳೋಣ. ಈಗ ಪಾತ್ರೆಗೆ ಒಳ್ಳೆಣ್ಣೆ ಹಾಕೋಣ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ. ಈಗ ಈರುಳ್ಳಿ ಹಾಕಿ ಚೆನ್ನಾಗಿ ಹುರ್ಕೊಳ್ಳೋಣ. ಈಗ ಟೊಮೆಟೊ ಹಾಕೋಣ. ಈಗ ಚಿಕನ್ ಹಾಕಿ ಅರಿಶಿನ ಪುಡಿ ಮತ್ತು ಉಪ್ಪು ಹಾಕಿ 10 ನಿಮಿಷ ಬೇಯಕ್ಕೆ ಬಿಡೋಣ. ಈಗ ರುಬ್ಬಿರೋ ಮಸಾಲೆನ ಹಾಕಿ ಚೆನ್ನಾಗಿ 10 ನಿಮಿಷ ಬೇಯಕ್ಕೆ ಬಿಡಬೇಕು. ಈಗ ಬಿಸಿ ಬಿಸಿಯಾದ ಚಿಕನ್ ಸುಕ್ಕ ರೆಡಿಯಾಗಿದೆ. ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಧನ್ಯವಾದ.